ನಮಸ್ಕಾರ. ಹೊಸ ವರ್ಷದ ಕ್ಯಾಲೆಂಡರ್ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ನಂಬರು, ಈ ಡೇಟು, ಈ ವಾರ ಏನಾದರೂ ಇದ್ದಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ವಿಪರೀತ ಹಣ ಬರ್ತಾನೆ ಇರುತ್ತೆ, ವಿಪರೀತ ನಿಮಗೆ ಲಾಭ ಉಂಟಾಗುತ್ತೆ. ಆ ಒಂದು ನಂಬರ್ ಹೇಗೆ ಹೊಸ ವರ್ಷದ ಕ್ಯಾಲೆಂಡರ್ನಲ್ಲಿ ಆ ನಂಬರು ಎಲ್ಲಿ ಸಿಗುತ್ತೆ, ಆ ಡೇಟ್ ಯಾವಾಗ, ಆ ವಾರ ಯಾವಾಗ ಅಂತ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇರೋರು ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಎಲ್ಲರೂ ಮನೆಗೂ ಹೊಸ ವರ್ಷದ್ದು ಕ್ಯಾಲೆಂಡರ್ ತೊಗೊತೀರ. ಆ ಕ್ಯಾಲೆಂಡ್ರಲ್ಲಿ ತೊಗೊಂಡಾಗ ಮೊದಲೇದು ನೀವೇನು ಮಾಡಬೇಕು ಗೊತ್ತಾ? ಅಮಾವಾಸ್ಯೆ ಶನಿವಾರ ಯಾವ ದಿನ ಬಂದಿರುತ್ತೆ ನೋಡ್ಕೊಳ್ಳಿ. ನೋಡಿ, ನಿಮಗೆ ಇದು ಮಾರ್ಚ್ 2025 ಶನಿವಾರದ ದಿನ ಬಂದಿದೆ. ಶನಿವಾರ ಮಾರ್ಚು 2025 ಮಾರ್ಚು ಶನಿವಾರ 29ನೇ ತಾರೀಕು ಬಂದಿದೆ ನೋಡ್ಕೊಳ್ಳಿ. ಈ ವರ್ಷದಲ್ಲಿ 2025ನೇ ಇಸವಿಯಲ್ಲಿ ಶನಿವಾರ 29 ನೋಡಿ. 2+9 ಅಂದರೆ 11, ಡಬಲ್ 1 ಆಗುತ್ತೆ. ಅದರಲ್ಲೂ ಅಮಾವಾಸ್ಯೆ ಶನಿವಾರ ಬಂದಾಗ ಏನು ಮಾಡಬೇಕು ಹೇಳ್ತೇನೆ. ವಿಡಿಯೋ ಸಂಪೂರ್ಣವಾಗಿ ನೋಡ್ತಾರೆ. ಮತ್ತು ಹಾಗೆ ಎರಡನೇದು, ಈ ಒಂದು ಡೇಟು ಯಾವಾಗ ಬಂದಿದೆ ಈ ವರ್ಷದಲ್ಲಿ ನೋಡ್ಕೊಬೇಕು. ಯಾವಾಗ ಬಂದಿದೆ ಡೇಟು ಅಂತಂದರೆ, ಇದು ನಿಮಗೆ ಆಗಸ್ಟ್ 23ನೇ ತಾರೀಕು, ಆಗಸ್ಟ್ 23ನೇ ತಾರೀಕು ಶನಿವಾರ ಬಂದಿದೆ ನೋಡಿ. 2+3 5 ನಾರಾಯಣನ ಒಂದು ಸಂಖ್ಯೆ. ಹಾಗೆ ಈ ಒಂದು ಮತ್ತೆ ಶನಿವಾರ ಯಾವಾಗ ಬಂದಿದೆ ಅಂತಂದರೆ ನಿಮಗೆ ಸಿಗೋದು ಡಿಸೆಂಬರ್ 20ನೇ ತಾರೀಕು. ಡಿಸೆಂಬರ್ 20ನೇ ತಾರೀಕು ಶನಿವಾರ, 20ನೇ ತಾರೀಕು ಶನಿವಾರ ಬಂದಿದೆ. ಇವಾಗ ನೀವು ಈ ಟೈಮಲ್ಲಿ ಏನು ಮಾಡಬೇಕು? ಈ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಮೊದಲು ಶಿವನ ದೇವಸ್ಥಾನಕ್ಕೆ ಹೋಗಿ, ಅವತ್ತು ಆ ಡೇಟುಗಳಲ್ಲಿ ಆ ವಾರದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು, ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ, ಓಂ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯ ನಮಃ, ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಸ್ವಾಹ ಅಂತ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ ದೇವಸ್ಥಾನದಲ್ಲಿ ಕುತ್ಕೊಂಡು, ನಂತರ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳೆಣ್ಣೆಯಿಂದ ತೈಲಾಭಿಷೇಕ ಮಾಡಿಸಿ, ಅಭಿಷೇಕ ಮಾಡಿರೋ ಈ ಎಳ್ಳೆಣ್ಣೆನ ಮನೆಯಲ್ಲಿ ತಂದು ಪ್ರತಿ ಶನಿವಾರ 1 ಸ್ಪೂನು 2 ಸ್ಪೂನು ನೆತ್ತಿಗೆ ತಲೆಗೆ ಹಚ್ಕೊಂಡು ನೀವು ನಂತರ ತಲೆಗೆ ಸ್ನಾನ ಮಾಡ್ತಾ ಬನ್ನಿ. ಇದು ಪವರ್ಫುಲ್ಲು. ಈ 2025ನೇ ಇಸವಿ ಈ ಅಮಾವಾಸ್ಯೆ ಶನಿವಾರಗಳು ಬಂದಾಗ ಈ ಡೇಟುಗಳಲ್ಲಿ ನೀವು ಈ ರೀತಿ ಪ್ರಕ್ರಿಯೆಗಳು ಮಾಡಿದರೆ ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ, ಆಸ್ತಿ ವಿಚಾರದಲ್ಲಿ, ಹಣಕಾಸು ವಿಚಾರದಲ್ಲಿ, ಈ ಗಂಡ ಹೆಂಡತಿ ನಡುವೆ ಜಗಳ, ಇನ್ನೊಂದು ಮತ್ತೊಂದು ಸಮಸ್ಯೆ ಇದ್ದಾಗ, ಎಸ್ಪೆಷಲಿ ವ್ಯಾಪಾರದಲ್ಲಿ ಬಿಸ್ನೆಸ್ ಲಾಸ್ ಆಗ್ತಿದೆ ಅನ್ನುವವರಿಗೆ ಖಂಡಿತವಾಗ್ಲೂ ಎಕ್ಸಲೆಂಟ್ ರಿಸಲ್ಟ್ಸ್ ಬಂದೇ ಬರುತ್ತೆ. ಕ್ಲೀನಾಗೆ ಮಾಡ್ಕೊಂಡೋಗಿ ಈ ಹೊಸ ವರ್ಷದ ಕ್ಯಾಲೆಂಡ್ರು ನೋಡ್ಕೊಳ್ಳಿ, ಚೆಕ್ ಮಾಡಿ ನೀವು ಈ ರೀತಿ ಪರಿಹಾರ ಮಾಡ್ಕೊಳ್ಳಿ. ಎಕ್ಸಲೆಂಟಾಗಿ ಆಗ್ತೀರಾ. ನಮಸ್ಕಾರ.